ಗಿರ್ಜಕ್ಕ ಇವ ಬಾರ ಜೇಕ ಬಾ ಕುಂದ್ರ ಬಾ. ಏನಿಲ್ಲ ಒಂದು ಜಂಪರ್ ಹೊಲಕ್ಕೆ ಕೊಡೋದಿತ್ತ, ಹಂಗಾಗಿ ಬಂದೆ. ನಿನ್ನೆ ಬಂದೆ, ನಿನ್ನ ಮಗಳು ಹಳೆ ಇದ್ರುವ, ಹಂಗಾಗಿ ಹೋಲ್ಬಿಡ ಅವ್ರವ್ರು ಅದಾರ ಮತ್ತೇನಂತೇಳಿ ವಾಪಸ್ ಹೋದೆ. ಕರೀಲಿಲ್ಲ ನಿನ್ನ. ಅಂದಂಗೆ ನಿನ್ನ ಹಳೆಯನ್ ಕಾರು ಭಾರಿ ಜಬರ್ದಸ್ತ್ ಐತಿ ಬಿಡ. ಕಾರ್ ತಗೊಂಡಾರ. ಅಡ್ಡಿ ಇಲ್ಲವ ಅಂತೂ ಇಂತೂ ಮಗಳಿಗೆ ಒಂದು ಒಳ್ಳೆ ಡಾಕ್ಟರ್ ಹುಡುಗನ ಸಿಕ್ಕ ಅನ್ನ. ಬಂಗಾರದಂಗ ಭಾರಿ ನಶೀಬ್ ಬಿಡು ನಿನ್ನ ಮಗಳದು. ಏನ ದೇವ್ರ ಆಶೀರ್ವಾದ, ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಕತ್ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಸರಿ, ನಾ ಹಂಗಾರ ಒಂದು ಸ್ವಲ್ಪ ಚಾ ತರ್ತಂತಡಿ. ಇಲ್ಲ ಬೇಡ ಯವ್ವ ಗಿರ್ಜಕ್ಕ, ಚಾ 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 ಕುಡ್ದು ಎಸಿಡಿಟಿ ಆದಂಗೆ ಆಗ್ಬಿಡತ್ತೆ ನನಗೆ. ಬೇಡ ಚಾ ಬೇಡ ಅಂದಂಗೆ ಗಿರ್ಜಕ್ಕ. ಹಿಂಗೆ ಹೇಳ್ತೇನಂತ ತಪ್ಪು ತಿಳ್ಕೊಬೇಡ. ಆಕಿ ಸರೋಜಿ ಭಾರಿ ಹೊಟ್ಟೆ ಸಂಕಟ ಬಿಟ್ಟಿದ್ಲಕ್ಕಿ. ನಿಜ ಹೇಳ್ತೀನಿ, ಏನಾರ ಒಳ್ಳೆ ಸಂಬಂಧಿ ತಂದೆ ತಾಯಿ ಎಲ್ಲ ಇದ್ದವ್ರು ಏನಾರು ನಿನ್ನ ಮಗಳು ನೋಡಕ್ಕೆ ಬಂದಿದ್ರೆ ಹೆಂಗಾರ ಮಾಡಿ ಏನಾರ ಹೇಳಿ ಹಾರ್ಗೆಡಿಸ್ತಿದ್ಲಕ್ಕಿ. ಏನೋ ಈ ಹುಡುಗೆಲ್ಲ ಗೊತ್ತಿದ್ದಿದ್ದೇ ಐತಿ. ಆಮೇಲೆ ಹಿಂದೆ ಮುಂದೆ ಯಾರಿಲ್ಲ ಅಂತೇಳಿ ಪಟ ಲಗ್ನ ಆತು, ಎಲ್ಲ ಆತು. ಕರೇನಾ ಸರೋಜಿ ಕೆಡ್ಸೇತಿದ್ಲಕ್ಕಿ. ನಯ್ಯವ್ವ ಆಕಿದ್ ಹೊಲಸ್ಕೊಣ ನನಗೇನು ಗೊತ್ತಿಲ್ಲ. ಮಾಡ್ತಿದ್ಲು ಬಿಡ ಆಕಿ, ಮಾಡ್ಲಾರ್ದಿನ್ನೇನು ಮಾಡ್ತಿದ್ಲು. ಬಾರ್ರಿ ಪರಕ, ಬಾರ ಪರಕ, ಬಾ ಕುಂದ್ರ ಬಾ, ಚಾ ತೊಂಬರ್ತೇನೆ. ವಾ ಚಾ ಚಾ ಬಿಡ ಇವತ್ತಾಗ. ಏನು ಈಗಾರ ಕುಡ್ದ ಬಂದನಿ. ಏನ ಸರೋಜಿ ಸುದ್ದಿ ಮಾತಾಡ್ತಿದ್ರಿ? ಅದ ಏನಾರ ಒಂದು ಕಡ್ಡಿ ಮಾಡಿ ಸಂಬಂಧ ಕೆಡ್ಸಕ್ಕೆ 1 ನಂಬರ್ ನಮ್ಮ ಸರೋಜಿ ಅಂತ. ಈಗ ಅದ ಆ ಹುಡುಗಿ ಕಾಣಬಾರ್ದ? ಆ ಸುಂದ್ರಿದ್ ನೋಡಿ ಎಷ್ಟು ರಾಡಿ ಎಬ್ಬಿಸ್ಬಿಟ್ಲ. ಅಲ್ಲಿ ಗಂಡನ ಊರಾಗೆಲ್ಲ ಗೊತ್ತಾಗಿ ಅಷ್ಟು ಲಪಡದಂದೆ ಆಗಕ್ಕೆ ಕಾರಣನ ಆಕಿ. ಅಂತ ಚಂದ ಒಂದು ವರ ಹುಡುಕಿ, ಅಂತ ಚಂದ ಲಗ್ನ ಮಾಡಿದ್ದೆ, ಹೆಂಗ ಒಂದು ಆತಪ್ಪ, ಚಲೋ ಆತ್ ಬಿಡು ಪಾಪ, ಚಲೋ ಅದಾವ ಅನ್ಕೊಂಡಿದ್ದೆ. ಅಷ್ಟ್ರಾಗ ಹೋಗಿ ಅಲ್ಲಿ ಹೇಳಿ ಅಷ್ಟು ರಾಡಿ ಎಬ್ಬಿಸ್ಬಿಟ್ಲು ನೋಡು. ಏನು ಮಾಡ್ತಿ ಹೇಳು, ಇಂಥವು ಇರ್ತಾವೆ ಭೂಮಿ ಮ್ಯಾಗ. ಇವ ಏನು ಮಾಡ್ತಿ ಹೇಳು. ಈಗ ನೋಡು ಅನಾಸ್ತಿ ಪಾಪ ಡೈವರ್ಸ್ ಕೊಟ್ಟು ಹೊಟ್ಟಿಲ್ ಬೇರೆ ಐತದ ಹುಡುಗಿ. ಈಗ ಅದನ್ನು ಬೇರೆ ಹಡ್ದು ಅದು ಯಾವಾಗ ಹುಡುಗಿ ಒಂದು ಜೀವನ ಕಾಣ್ಬೇಕು ಅಂತೇನೆ ನಾನು. ಮುಗ್ದಂಗೆ ಆತ್ರಿ ಪರಕ, ಮುಗ್ದಂಗೆ ಆತು. ಏನು ಮಾಡೋಕ್ಕಾಕೈತಿ ಬಿಡ, ಅವ್ರವ್ರು ಬರ್ಕೊಂಬಂದಿದ್ದು ಹಣೆ ಬಾರ್ದಾಗಲ್ಲ, ಹೌದಿಲ್ಲ? ಹೋಲ್ ಬಿಡ ಅಂದಂಗೆ ಜೇಕ, ನಾ ಹೊಲಿಯೋದು ಬಿಟ್ಟನೆ. ಅಯ್ಯೋ ದೇವ್ರಿ, ಹಂಗಂದ್ರೆ ಹಂಗ ಗಿರ್ಜಿ. ನಾನು ಗಿರ್ಜಕ್ಕ, ನಾನು ನಿನ್ನ ನಂಬ್ಕೊಂಡು ಬಂದೆ ನೋಡವ. ನೀ ಇದೊಂದು ಜಂಪರ್ ನಂಗೆ ಹೊಲ್ದು ಕೊಡಲೇಬೇಕು. ಇಲ್ಲ ಜಂಪರ್ ಪೀಸ್ ತುಂಬ ಇಲ್ಲ, ಭಾರಿ ಐತಲ್ಲ ಇದು. ಕಲಂಕಾರಿ ಅಂತ ಏನೋ ಅಂತಾರಲ್ಲ, ಆ ಥರ ಅಲ್ಲ ಇದು. ನೋಡಪ್ಪರಕ್ಕ ಎಷ್ಟು ಚಂದ ಐತಿ ಅರಿವಿ. ಕರೆನವ ಇಂಥದೊಂದು ಹೊಲಿಸ್ಬಿಟ್ರೆ ಎಲ್ಲ ಸೀರೆಗೆ ಬರ್ತದೆ ನೋಡಿದ. ಹೌದು ನೋಡು, ಭಾರಿ ಮಸ್ತ್ ಐತಿ. ಹೆಂಗೆ ಬಂದಿದ್ದು ಪೀಸ್? 220 ರೂಪಾಯಿ. 1 ಮೀಟ್ರಿಗೆ. ದುರ್ಗದ ಬೆಲೆಗ ಬಟರ್ ಮಾರ್ಕೆಟ್ ಐತಲ್ಲ, ಅಲ್ಲಿ ತೊಗೊಂಬಂದೇನೆ. ಇದ್ರ ಒಂದು ಯಾವ್ದೋ ಬೇರೆ ಇವ್ರ ಅಂಗಡಿ ಇತ್ತ, ಅಲ್ಲಿ ತೊಗೊಂಬಂದೇನೆ. ಏನೋ ಅಂತಾರಪ್ಪ ಅದಕ್ಕೆ, ನನಗೆ ಅದ್ರ ಹೆಸರು ಒಂದು ಸುಡ್ಗಾಡಿ ಹೇಳಕ್ಕೆ ಬರುವಲ್ತು. ಹೌದನ? ಇನ್ನೇಮ್ಮ ಕಡೆ ಹೋದ್ರೆ ನನಗೊಂದು ತೊಗೊಂಬಾರ, ರೊಕ್ಕ ಕೊಡ್ತೀನವ. ಏನು ನನಗಂತೂ ಭಾರಿ ಸೇರ್ತು ಬಿಡಿ ಇದು ಕರೆನ. ಅಯ್ಯೋ ಅದಕ್ಕೆ ನಾನು ತಂದು ಕೊಡ್ತೇನಂತ ಅಂದಂಗೆ ಇದನ್ನು ಹೊಲ್ದು ಕೊಡ, ಒಲ್ಲೆ ಅನ್ಬೇಡ. ಯಾಕಂದ್ರೆ ನನಗೆ ಈ ಕರೆನ ಈ ಯಾರ ಕಡೆ ಕೊಡಲಿ, ಆ ಕಲ್ಲವನ ಕಡೆ ಕೊಡ್ಬೇಕಂದೆ. ಕಲ್ಲವು ಚಂದ ಹೊಲಂಗಿಲ್ಲ ಬಿಡ ಅತ್ತಾಗ, ಕೆಡಿಸಾದ್ರೆ ಹಂಡಾವಣ ಮಾಡಿ ಕೈ ಬಿಡ್ತತಿ. ಹಂಗಾಗಿ ಈಗ ನಿನ್ನ ಕೈಯಾಗ ಕೊಡ್ಬೇಕು. ಇನ್ನು ಪ್ಯಾಟಾಗ ಎಲ್ಲರೂ ಹುಬ್ಬಳ್ಳಿಯಾಗ ಕೊಟ್ಟು ಬಂದ್ರೆ ಅದನ್ನು ತರಾಕ್ ಮತ್ತೊಂದು ಪ್ಯಾಟಿಗೆ ಹೋಗ್ಬೇಕಲ್ಲ. ಅದನ್ನ ಹೇಳಿ ನೀನು, ಕೊಡಾಕೊಮ್ಮೆ ಹೋಗ್ಬೇಕು, ತರಾಕೊಮ್ಮೆ ಹೋಗ್ಬೇಕು. ಅದ್ರ ಸಂಬಂಧ ಇಲ್ಲೇ ಕೊಡೋಣ ಅಂತ ಬಂದೆ. ಎಂತ ಚಂದ ಹೊಲಿತಿದ್ದೆ, ಅದನ್ನೇಗೆ ಬಿಟ್ಟು? ಇಲ್ಲ ಅಯ್ಯವ, ಅದನ್ನ ಹೊಲಿದು ಬಿಡ್ಬೇಕಂತ ಬಿಡಲಿಲ್ಲ. ಅಂದ್ರೆ ನಮ್ಮ ಮನ್ಯಾಗ ಇವರು ಆತ, ನಮ್ಮ ಹುಡುಗರು ಆತ, ನಮ್ಮ ಹುಡುಗಿ ಆತ, ಎದಕ್ಕೆ ಹೊಲ್ಕೊಂತ ಕುಂದಿರ್ತಿ ಬಿಡ್ಬೇವ. ವಯಸ್ಸನ್ನು ಬರ್ತಾ ಬೆನ್ನಿನ ನರ ಎದಕ್ಕೆ ಬರ್ತಾವು, ತುಳು ಕಾಲು ಎದಕ್ಕೆ ಬರ್ತೈತಿ. ಇದ್ಬಿಡು ಈಗ ಸಾಕು, ನೀ ಏನು ಹೊಲ್ದಿಗೆ ಏನು ಮಾಡ್ಬೇಕಾಗಿಲ್ಲ. ಎಲ್ಲರೂ ದುಡಿಯಾಕತ್ತೇವಿ, ನೆಲಿಗತ್ತೇವಿ. ಒಂದು ಟೈಮ್ನ ದುಡ್ಡು ಸಾಕಿ ನಮ್ಮನ್ನು, ಈಗ ಯಾಕೆ ತ್ರಾಸ ತಗೋತಿ, ಆರಾಮಾಗಿರು ಅನ್ನೋದು. ಹಾಗಾಗಿ ಮತ್ತೆ ಸುಮ್ಮನಾದೆ ನಾನು. ಹೊಲ್ದಾಗ ಬೇರೆ ನಮ್ಮ ರಾಟಿ ಕೆಟ್ಟತಿ. ಕರೆನ ಮತ್ತೆ ಅದನ್ನ ಬೇರೆ ದುರ್ಗದ ಬೆಲೆಗೆ ಹೋಗಿ ಬೇರೆ ಮಾಡಿಸ್ಕೊಂಬರ್ಬೇಕು ನಾನು ರಾಟಿ ಅಂಗಡಿಯಾಗ. ಆ ಡರ್ಬಿ ಇವರ ನೋಡ್ತಾರ ಅದನ್ನು. ಈಗ ಅದನ್ನ ರಿಪೇರಿ ಯಾವಾಗ ಮಾಡಿಸ್ಲೇವ? ಅದಕ್ಕೆ ಇದೊಂದು ಸಲ ನೀ ಬೇರೆ ಎಲ್ಲಾರ ಕೊಡೋದ ಒಳ್ಳೇದು ಯಾಕ. ನಾ ಇನ್ಮ್ಯಾಗ ಹೊಲಿದಿಲ್ಲ. ಮೊನ್ನೆ ಪ್ರೇಮೋ ಜಂಪರ್ ತಂದ್ರೆ ಆಕಿಗೂ ಹೇಳೇನಿವ ನಾವು ಹೊಲಿಯೋದು ಬಿಟ್ಟೇನಂತೇಳಿ. ಓ ಹೌದನ? ಆತ್ ಬಿಡು ಹಂಗಾರ ಮತ್ತೇನು ಮಾಡೋದೀಗ? ಸರಿ, ಮತ್ತೆ ನೋಡೋಣ ಹಂಗಾರ. ಆತಂದ್ರೆ ಆ ಕಲ್ಲವ್ಗ ಹೇಳ್ಕೊಡ್ತೇನೆ ಒಂದು ಚಂದ ಹೊಲಿಯವ ಅಂತೇಳಿ. ಸರಿ, ನಾ ಬರ್ತೇನೆ. ಹಂಗ ಹೊಂಟೆಲ್ಲ ಕುಂದ್ರು? ಇಲ್ಲ ರೊಕ್ಕ ಇದನ್ನ ಜಂಪರ್ ಕೊಟ್ಟು ನಾಳೆ ಶುಕ್ರವಾರ ಸಂಘ ಐತಿಲ್ಲವ. ನಾಳೆ ಶುಕ್ರವಾರ ಸಂಘಿಗೆ ಮತ್ತು ಈಕಿ ರತ್ನಕಾರ ರೊಕ್ಕ ಕೊಡ್ತೇನೆ ಅಂದಾರ. ನಂದ 400 ರೂಪಾಯಿ ಕೊಡ್ಬೇಕು. ಈಕಿ ಮೊನ್ನೆ ಸಲ ಕಳೆ ತೆಗಿಯಾಕೆ ಹೋಗಿದ್ದು, ಆ ರೊಕ್ಕ ಇಸ್ಕೊಂಬರ್ಬೇಕು. ಅದಕ್ಕೆ ಬರ್ತೇನೆ. ಯಾಕಪ್ಪ ರೊಕ್ಕ ಮಕ್ಕ ಸಪ್ಪಗೆ ಮಾಡ್ಕೊಂಡು? ಏನು ಹೇಳೋದು ಬಿಡ ಗಿರ್ಜಿ, ಏನು ಹೇಳೋದೈತಿ. ಏನಾದರೂ ಮನುಷ್ಯ ದುಡಿಬೇಕು. ಯಾಕೆ ಹೊಲಿಯೋದು ಬಿಟ್ಟೆ ನೀನು? ಹೊಲಿಬೇಕಿಲ್ಲವ, ಚಿಲ್ಲರ್ ಕಾಸಾರ ಆಗವಲ್ತಕ್ಕ ಕೈಯಾಗ ಆಡ್ತಿರ್ತಾವ. ಯಾಕಪ್ಪ ರೊಕ್ಕ ಏನಾಯ್ತು? ಏನಾಯ್ತು ನೋಡು, ನನ್ನ ಹಣೆ ಬಾರ ಎಲ್ಲಿಗೆ ಬಂದತ್ತು. ಒಂದು ಗುಳಿಗೆ ಔಷಧ ಬೇಕಂದ್ರೆ ಮಕ್ಕಳ ಕಡೆ ಕೈ ಚಾಚಬೇಕು, ಸುಸ್ತಾರನ್ನ ಕೇಳಬೇಕು. ಈಗ ನೋಡಿ ಶಾಂತವನ್ನ ಮಗಳ ಮದ್ವಿ, ಒಂದು ಏನಾರ ನಾನು ಆಕಿ ಗೆಳತಿಯಾಗಿ ಆಯರ್ ಕೊಡ್ಬೇಕಾ? ಹೌದಾ? ಆ ಆಯರ್ ಕೊಡ್ಬೇಕಂದ್ರೆ ನಂಗೆ ರೊಕ್ಕ ಬೇಕಾ ತರಕ್ಕೆ? ಏನು ಕಲ್ಲ ಕೊಡ್ತಾರಕ್ಕತ್ತೆ, ಏನು ಬಾಯನಲ್ಲಿ ಬಿಚ್ಕೊಡಕತ್ತೆ ಅಂಗಡಿಯಾಗ ಹೋಗಿ? ಹೌದಿಲ್ಲ? ಅದಕ್ಕೆ ರೊಕ್ಕ ಕೇಳಿದೆ. ನಾನು ಸುಸಿ ಏನಂತತಿ, ಅಲ್ರಿ ಎತ್ತಿಯಾರ ಬೇಕಾರೆ ಒಂದು 500 ರೂಪಾಯಿ ಸೀರೆ, ಇಲ್ಲ 101 ರೂಪಾಯಿ, 201 ರೂಪಾಯಿ ಇಟ್ಕೊಡ್ರಿ ಕವರ್ನಾಗ ಅಂತಾಳೆ. ಅಲ್ಲ ಅದನ್ನು ಕೊಟ್ರೆ ಚಂದ ಅನಿಸ್ತತನ ಹೇಳ ಗಿರ್ಜಿ, ನೀನ ನೋಡೋಣ. ಎಷ್ಟು ನಾನಾತ ಶಾಂತಕಾತ ನೀನಾತ ಅಕ್ಕಂಗಿರ್ಗತೆ ಅದೇವಿ, 201 ರೂಪಾಯಿ ಇಟ್ಕೊಡ್ಲೆ ಹಂಗಂದ್ಲಾ ನಿನ್ನ ಸೊಸಿ?
ಹ್ಞೂ ನಯ್ಯವ್ವ ಒಬ್ಬೇಕು ಹಂಗಂದ್ಲ ಇನ್ನೊಬೇಕಿನ್ ಕೇಳಿದ್ನೆ ಆಕೇನಂತ ಗೊತ್ತನ ಏನು ಹಿಂದಕ್ಕೇನು ಆಸ್ತಿ ಮಾಡಿಟ್ಟಿರನ ತೀರ ನಾವು ದುಡ್ಡು ನಮ್ಮ ಜೀವನ ಮಾಡತ್ತೀವಿ ಅವ್ರಿಗೇನು ಆಯಾರು ಕೊಡಕ್ಕೆ ಅಷ್ಟೊಂದೆಲ್ಲ ಇದು ಮಾಡ್ಬೇಕನ ಆಗಂಗಿಲ್ಲ. ಅದನ್ನೇ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಏನದು ಬೇಕಾರೆ 200 ಒಂದು ಕೊಡ್ರಿ, ಇಲ್ಲ ಅಂದರೆ ಮನೆಗಿಲ್ಲೇ ಒಂದೆರಡು ಅವು ಇವು ಏನು ಅವು ಇವು ಸಣ್ಣ ಪುಟ್ಟ ಕೈಯಾಗ ಬಂದಿದ್ದು ಸೀರೆ ಅದಾವೆ ನೋಡ್ರಿ ಬೇಕಾರೆ ಒಂದೆರಡು ಒಯ್ದು ಒಂದು ಕೊಡ್ರಿ ಅದ್ರಾಗೆ ನಡಿತೈತಿ ಅಂತ ಅಂತಾಳೆ. ನಾನಂದೆ ಅಲ್ಲವ ಹಂಗೆ ಮಾಡಿದ್ರೆ ಹೆಂಗದ ಒಂದು ಏನಾರ ಒಂದು ಚಂದನ್ ಸೀರೆ ಅಥವಾ ಈಗ ನೋಡು ಸೀರೆ ತರಕ್ಕೆ ನನ್ನೂ ಕರೆದಾರ ಹೌದಾ. ಈಗ ಒಂದು 1000 ರೂಪಾಯಿ ಸೀರೆ ಇಲ್ದ ಕೊಡಿಸ್ತಾಳೆ ನಾಕಿ ಶಾಂತ ಕೇಳಿ ನೋಡೋಣ ಹೌದಿಲ್ಲ. ಒಂದು 1000 ರೂಪಾಯಿ ಸೀರೆ ಕೊಡಿಸ್ದಾಗ ನಾ 200 ರೂಪಾಯಿ ಕೊಟ್ರೆ ಹೆಂಗೆ ಅನ್ನಿಸ್ತೈತಿ ಗಿರ್ಜಕ್ಕ? ಗಿರ್ಜಿ ನೀನೇ ಹೇಳಿ ನೋಡೋಣ. ಅದಕ್ಕೊಂದು 1500 ರೂಪಾಯಿ ಮ್ಯಾಲಿಂದ ಏನಾರ ಒಂದು ಐಟಮ್ ತರಂದು ಕೊಡೋಣ ಅಂತೇಳಿ ನಾ ವಿಚಾರ ಮಾಡಿದ್ರೆ ಅಯ್ಯೋ ಆಗಲ್ಲ ಆಗಲ್ಲ ರೊಕ್ಕಿಲ್ಲ. ನೀವು ಸುಮ್ಮನೆ ಕಿರಿಕಿರಿ ಮಾಡಕೋಬೇಡ್ರಿ, ನಮ್ಮದೇ ನಮ್ಗೆ ಒಜ್ಜಾಗೈತಿ. ಏನು ಬರೀ ನಮ್ಮದೇ ಯಾವುದು ಫಂಕ್ಷನ್ ಇಲ್ಲ, ಬರೀ ಅವ್ರದೇ ಮಾಡೋದೇ ಆಕತಿ ಅಂತ ಒಂದಕ್ಕೊಂದು ಬಾಯನ್ ಮಾತು ಕಸ್ಕೊಂತ ಒಂದು ಅಳತಿ. ಅಲ್ಲ ಪರಕ್ಕ ನಿಂದ 2000 ರೂಪಾಯಿ ಬರಲ್ಲ? ಇಲ್ಲ ಇವ ಎಲ್ಲಿ ಬರ್ಬೇಕು. ಅದು ರೇಷನ್ ಕಾರ್ಡ್ನಾಗ ಅವ್ರದ್ದು ಅವ್ರು ಮಾಡಿಸ್ಕೊಂಡಾರ, ಇವ್ರ ರೇಷನ್ ಕಾರ್ಡ್ನಾಗ ನನ್ನ ಹೆಸರು ಐತಿ. ಮನೆ ಹಿರಿಯಳು ಯಾರು ಅಂದ ತಕ್ಷಣ ಓಡೋದಕ್ಕೆ ಮಾಡಿಸ್ಕೊಂಬಂದಾಳ. ನಂದೊಂದು ಸಪ್ರೇಟಾರ ಕಾರ್ಡ್ ಸಪ್ರೇಟ್ ಮಾಡಿಸ್ರಿ ಅಂತೇಳಿ ಹೇಳಿ 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 ಸಾಕಾಗೋತು. 8 ವರ್ಷ ಆದರೂ ಇಲ್ಲ. ನನಗೂ ಸುಡುಗಾಡಿ ಎಲ್ಲಿ ಹೋಗಿ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಕೆ ಮಾಡಿಸ್ಕೊಂಡೆ ಬಂದಾಳಲ್ಲ, ಹಾಗಾಗಿ ಸುಮ್ಮನೆ ಅದು 2000 ರೂಪಾಯಿ ಆಕೆ ಹೆಣಕ್ಕೆ ಬರ್ತೈತಿ. ಓ ಹೌದನಾ? ಹೋಗ್ಲಿ ಬಿಡ. ಶಾಂತಕ್ಕೆ ನೀ ಏನು ಕೊಟ್ಟು ಏನು ಬಿಟ್ಟು ಅಂತ ಹೇಳಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆ ನೀ ಇದು ಮಾಡ್ತಿ? ನೀ ಕೊಟ್ಟಿಲ್ಲ ಅಂತ ಹೇಳಕ್ಕೇನು ಸಿಟ್ಟು ಆಗೋದಿಲ್ಲ. ಹಂಗಲ್ಲ ಗಿರ್ಜಿ, ಯಾಕೇನು ಸಿಟ್ಟು ಆಗೋದಿಲ್ಲ. ಆದರೂ ನಂದೊಂದು ಪದ್ಧತಿ ಅಂತ ಇರ್ತತಲ್ಲ ಇವ ಪರಕ. ಹೋಗ್ಲಿ ಬಿಡು, ಎದಕ್ಕೆ ತಲೆ ಕೆಡ್ಸ್ಕೊಂತಿ? ಹೋಲತ್ತಾಗ ಏನು ಅವ್ರ ಆಯಾರ ತೊಗೊಂಡು ಏನಾಗಬೇಕಾಗೈತಿ ಬಿಡು, ತಲೆ ಕೆಡ್ಸ್ಕೊಬೇಡ. ನಾನು ನೀ ಶಾಣೆ ಆಗ್ಬೇಕಾಗಿತ್ತು. ದುಡ್ದು ಬಂದಮೇಲೆ ಗಂಡಗ ನೀ ಅವ್ನಿಗೆ ಹೇಳ್ಬೇಕಿತ್ತು ನೀನು ಪಗಾರ ನನ್ನ ಕೈಯಾಗ ಕೊಡು ಅಂತೇಳಿ. ನೀ ಹೇಳಿಲ್ಲಲ್ಲ, ಅದೇ ಹಿಂಗಾಗಿರೋದು. ನಿನ್ನ ಮಗ್ಗ ಹೆಂಡತಿ ಕೈಯಾಗ ಕೊಡ್ತಾನ ನಾನು ಮೊದಲು ಕೊಡ್ತಿದ್ದ, ಆಮ್ಯಾಗ ಹೆಂಡತಿ ಕೈ ಕೊಡಕತ್ತ. ನಾನು ಹೋಗ್ಲಿ ಬಿಡು, ಎಲ್ಲ ತಂದು ಹಾಕ್ತಾರಲ್ಲ ಕೇಳ್ದಾಗ ಕೊಡ್ತಾರದ. ಇತ್ತಿತ್ತ ಏನಾಗ್ಬಿಟ್ಟನಂದ್ರೆ ಹೆಂಡತಿ ಮಾತಂದ್ರೆ ವೇದವಾಕ್ಯ. 100 ರೂಪಾಯಿ ಇಸ್ಕೊಳ್ಳೋದು ಕಷ್ಟ ಆಗೈತಿ ಗಿರ್ಜಿ, ಅಷ್ಟು ಕಷ್ಟ. ನಾನು ಹೊರಗೆ ಹೇಳ್ಕೊಳ್ಳಲ್ಲ, ಹಾಡ್ಕೊಂಡು ನಗರ ಮುಂದೆ ಮುಗಿಸ್ಬಿದ್ದಂಗೆ ಅಂತೇಳಿ ಒಂದು ಗತ್ನಾಗ ಓಡಾಡ್ತಿರ್ತೇನೆ ಅಷ್ಟೇ, ಗೊತ್ತನ? ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಹಂಗೈತೆ ನನ್ನ ಬಾಳೆ. ಅದು ಕರೆ ಬಿಡ. ನೋಡೋಕೇನು ಅವ್ರಿಗೇನವ ಏನು ಕಡಿಮೆ ಆಗೈತೆ, ಆರಾಮದಾರ ಅಂತಾರೆ. ಒಳಗಿನ ಬಣ್ಣ ನಮ್ಗೆ ಇದ್ದರಿಗೆ ಅನುಭವಿಸೋರಿಗೆ ಗೊತ್ತದ. ಹೋಗ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಏನು ನೀ ಯಾಕೆ ಆಯಾರ ಬಗ್ಗೆ ತಲೆ ಕೆಡಿಸ್ಕೊಂತಿ ಅಂದಂಗೆ ನಾಳೆ ಬೆಳಗ್ಗೆ ಹೊಂಟಿಯನ? ನನಗೂ ಹೇಳಲ್ಲ. ನೀ ಬರ್ತಿ? ಇಲ್ಲವ, ನಂಗೆ ಬರೋಕ್ಕಾಗಲ್ಲ, ನಾನು ಹೋಗಲ್ಲ, ನೀನೇ ಹೋಗಿ ಬಾ. ಯಾಕಂದ್ರೆ ನಮ್ಗೆ ಇಲ್ಲೊಂಚೂರು ಕೆಲಸ ಐತಿ, ಅದ್ರ ಸಂಬಂಧ. ಅಯ್ಯ ಬಾ, ಏನು ಕೆಲಸ ಅಂತ ಯಾವಾಗ ನೋಡಿದ್ರು ನೀ ಬಾ ಅಷ್ಟ. ನಂಗೆ ಒಂಥರ ಬ್ಯಾಸರ ಆಗತ್ತೆ ಬಿಡ. ಶಾಂತಕ್ಕಿರ್ತಾಳ, ನೀನು ಹೋಗ್ಬೇಕು ಬಾ. ನೀ ತಣ್ಣಗೆ ಬರ್ಬೇಕು ನೋಡಿಗಿರ್ಜಿ. ಆಯ್ತು ನಡಿಯವ. ಅಂದಂಗೆ ನೀ ಏನು ಕೊಡ್ಬೇಕಂತ ಮಾಡಿ ಆಯಾರ? ನಾನು ಇನ್ನೂ ಏನು ವಿಚಾರ ಮಾಡಿಲ್ಲ ಬಿಡ ಪರಕ್ಕ. ಏನು ಮಾಡಬೇಕು ಅಂತ ನನಗೂ ತಿಳಿಲಾರ್ದಂಗೆ ಆಗೈತಿ. ನೋಡ್ಬೇಕು ಏನು ಕೊಡಬೇಕು ಅಂತೇಳಿ. ಸೀರೆ ಎಲ್ಲರೂ ಸೀರೆನೇ ಕೊಡ್ತಾರ. ಏನು ಸೀರೆ ಆಪರಿ ಹೌದಿಲ್ಲ. ಅದಕ್ಕೆ ಒಂದು ನಮ್ಮ ಮಿಕ್ಕಿ ಅದಾಳಲ್ಲ ಯಾರಕಿ ಬಾಹರ್ ನನ್ನ ಸಸಿ ಸಂಜನಾ ಹೇಳಾಳ, ಒಂದು ಚಲೋದೊಂದು ಚೂಡಿದಾರ ತರ್ತೇನೆ ರೀ ಅತ್ತಿಯಾರ. ಗ್ರ್ಯಾಂಡ್ ಚೂಡಿದಾರ, ಮಸ್ತ್ ಚಲೋ ಇರುವಂಥದ್ದು, ಒಂಥರ ಆರಾಮ್ ಪಾರ್ಟಿ ವೇರ್ ಹಾಕೊಳ್ಳೋಂಗೆ ಒಂದು ಚೂಡಿದಾರ ತೊಗೊಂಬರ್ತೀನಿ. ಬರೀ ಸೀರೆ ಇವೇ ಹಾಕವು. ಬರೀ ಮದುವೆ ಹೆಣ್ಮಕ್ಳಿಗೆ ಒಂದು ಸೀರೆ ಯಾರು ಕೊಟ್ಬಿಟ್ರೆ ಮುಗಿತಾನ. ಅವ್ರಿಗೆ ಸೀರೆಗಿಂತ ಜಾಸ್ತಿ ಯೂಸ್ ಆಗೋದು ಚೂಡಿದಾರ. ಅದ್ರಾಗ ಬೇರೆ ಅವ್ರು ಕೋರ್ಟ್ಗೆ ಹೋಗೋದು ಬರೋದು, ಅವ್ರು ಹೊರಗೆ ಅಡ್ಡಾಡೋರು ಅಂದರೆ ಚೂಡಿದಾರನೇ ಜಾಸ್ತಿ ಯೂಸ್ ಆಕ್ಕವು. ನಾನಂತೂ ಒಂದು ಒಳ್ಳೆ ಚೂಡಿದಾರನೇ ತರ್ತೇನೆ ಅತ್ತಿಯಾರ, ಅದನ್ನು ಕೊಡೋದು ಸುಮ್ಮನೆ ರಾಯರ ಅಂದಾಳ. ಹಾಗಾಗಿ ಸುಮ್ಮನಾದೆ, ನೋಡೋಣ ಎಂತ ತರ್ತಾಳ ಅಂತೇಳಿ. ಈಗಿನ ಹುಡುಗಿಯರಲ್ಲ ಈಗಿನ ತಕ್ಕಂಗೆ ವಿಚಾರ ಮಾಡ್ತಾರೆ ಬಿಡು. ಗೋಲ್ ಮತ್ತೆ ಏನು ಸೀರೆ ಜಂಪರ್ ಅಲ್ಲ ಹಂಗ ಅಂತೇಳಿ ಅದನ್ನ ಹಾಕೊಂಡು ನಿಂದಿರ್ತಾವು, ಹೌದಿಲ್ಲ? ಆಯ್ತು. ಈಗ ಬೆಳಿಗ್ಗೆ ದೌಡ್ ಹೊಂಡದಂತೆ ಏನ ನೀ ಪಟ ತಯಾರಾಗ. ಒಳ್ಳೆ ನಾನು ಕರ್ದಾರಲ್ಲಪ್ಪ, ಯಾವಾಗ ನೋಡಿದ್ರ ಪಾರವ್ವ ಗಿರ್ಜಕ್ಕ ಪಾರವ್ವ ಗಿರ್ಜಿ ಅಂತೇಳಿ ಅವ್ರನ್ನ ಹೊಂಡಿಸ್ಕೊಂಡು ಹೋಗಿದ್ರು. ಈ ಸಲ ಯಾಕೆ ನನ್ನ ಕರ್ದಾಳಲ್ಲ ನಿಮ್ಮ ತಂಗಿ? ನೀವೇನಾರ ಹೇಳಿದ್ರೆ ಹಂಗೆ ಹತ್ತು ಕರೆದು ಔಟ್ನ ಮಾಡಿಸ್ಕೊಳ್ಳೋಂಥದ್ದು ಏನಿಲ್ಲ ನನಗೆ. ಏನ ಕರ್ಲಿಲ್ಲ ಅಂದ್ರೆ ಕರ್ಲಿಲ್ಲ ಅಷ್ಟೇ. ನಾವೇನು ಹೋಗ್ಲೇಬೇಕಂತಿಲ್ಲ, ಏನು ಹತ್ಕೊಂತೇನು ಕುಂತಿಲ್ಲ. ಮತ್ತೆ ಈಗ ಹೇಳ್ಬಿಡ್ರಿ, ಮತ್ತೆ ಹಂಗೇನಾರು ಇದ್ರ ನಾ ಹೋಗುದಿಲ್ಲ. ಮತ್ತೆ ನಿನ್ನ ಕೊನಕ್ ಬುದ್ಧಿ ಬಿಡು, ಹಂಗೇನಿಲ್ಲ. ನಾನೇನು ಬಾಯ್ ಬಿಟ್ಟು ಹೇಳಿಲ್ಲ ಕರಿ ಮಾಡು ಅಂತೇಳಿ. ಆಕಿಗೆ ಅನ್ಸೈತಿ ಕರ್ದಾಳ ಅಷ್ಟೇ. ಅಷ್ಟಕ್ಕೂ ಜವಳಿ ಹಾಕ್ಸಕ್ ಹೊಂಟಿರೋದಲ್ಲ, ನಿನಗೆ ಅಂತ ಸೀರ್ಬೇಕಂತ ತಗೋತಿ ಅನ್ನೋ ಕಾರಣಕ್ಕೆ. ಹಂಗೆ ನಿನಗೊಂದು ಜೋಡಿ ನನಗೊಂದು ಜೋಡಿ. ನಿನಗ ಈ ಪ್ಯಾಂಟು ಅಂಗಿ ಬೇಕೋ ಏನು ಎಂಥದ್ದು ಬೇಕಪ್ಪ ನಿನಗೂ ಕೊಡಿಸ್ತಾರಂತೆ. ಅದಕ್ಕೆ ಏನು ಹೇಳೀಗ? ಬೇಡಪ್ಪ ನನಗೆ. ಅವ್ರೇನು ನನಗೇನು ಅರ್ಬಿ ಕೊಡ್ಸೋದೇನು ಅದು ಅದ್ರಾಗ ಬೇಡ ಅನ್ನಿಸ್ತತಿ. ಅಪ್ಪ ನೀವು ತೊಗೊಂಡು ಬರ್ರಿ, ನಡಿತೈತಿ. ಹೌದು ಮಾವ. ನಾನು ಮದ್ವೆ ಒಳಗೇನು ಇವತ್ತು ಸೀರೆ ಉಡಲ್ಲ, ನಾನು ಡ್ರೆಸ್ಸೇ ಹಾಕ್ಕೊಂತೀನಿ. ಕಮ್ಮನ್ ಸೀರೆ ಉಡೋದು ಬಿಟ್ಟು ಈಕಿ ಡ್ರೆಸ್ ಹಾಕೊಂತಾಳಂತ, ಡ್ರೆಸ್. ಅಯ್ಯ ಅದ್ರಾಗಿಂತ ತಪ್ಪೈತತ್ತೀರ, ನನಗೆ ಯಾವ್ದಿಷ್ಟನ ಅದನ್ನ ಹಾಕ್ಕೊಂತೀನಿ. ಮದುವೆ ಆಗೈತಿ, ಚಂದನ್ ಸೀರೆ ಉಡು, ಲಗ್ನದಾಗರ ತೀರ ಹೋಗು. ಎಲ್ಲರಿಗೂ ಒಂದು ತಟಗ ಚಾ ಮಾಡ್ಕೊಂಬರೋಗ, ಸಾಕಾಗೈತೆ, ತಲೆ ಹೊಡ್ತಿದ್ದತಿ. ಅವ ಆಕಿ ಬೇಡವ, ನೀನೇ ಮಾಡು ಚಾನ.
ಯಾಕಪ್ಪ ಚಾ ಮಾಡಿಬಿಟ್ರೆ ಏನು ನಿನ್ನ ಹೆಂಡತಿ ಕೈ ಸೌದ್ ಬಿಡ್ತಾವನ? ಅಯ್ಯೋ ಅದಕ್ಕಲ್ವೇ ಆಕಿ ಕೈಯಾನ್ ಚಾ ಕುಡಿಯಾಕ ನನಗೆ ಗಟ್ಟದೇರೆ ಇಲ್ಲ. ಏನು ಸಕ್ರಿ ಮಾದ ಮಾಡ್ತಾಳ ಇಲ್ಲ ಚಾ ಪುಡಿ ಹಾಕಿ ಕಿಸುಗರ್ಕ್ ಮಾಡ್ತಾಳ. ಆಕಿಗೆ ಚಂದಕ್ಕೆ ಚಾನ ಬರಂಗಿಲ್ಲ. ನಾ ಏನು ಮಾಡಲಿ? ಬೆಳಗ್ಗಿಂದ ನನಗೂ ಕೆಲಸ ಮಾಡಿ 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 ಸಾಕಾಗೋಗೈತಪ್ಪ ಜಲಮತ್ತಾಗ. ಒಂದು ಕಪ್ ಚಾ ಬೆಟ್ಟಾಗದಲ್ಲ ಸೊಸಿ ಕೈಯಂದ ನನ್ನ ಹಣೆ ಬರಕತ್ತಾಗ. ಕುಂದ್ರಿಸಿನ ರೊಟ್ಟಿ ಮಾಡಿ ಬಿಸಿದ ಹಾಕಿ ಕೊಡ್ತಿದ್ದಾಳ ಈಕಿ ನನಗೆ. ಮುಗಿದು ಓದ್ಬಿಡು ಕತಿ ಅತ್ತಾಗ. ಶೋ ದೇವ್ರೇ ಯವ್ವ, ನನಗನ್ನಿಸ್ತತಿ ಈ ಮನುಷ್ಯನ ಜನ್ಮ ಕೊಟ್ಟು ಸರೋಜ ಆಗಿ ನಿಮ್ಮಪ್ಪನ ಹೆಂಡತಿ ಆಗಿ ಇಲ್ಲಿ ಹುಟ್ಟೋದಕ್ಕಿಂತ ಆ ಸತೀಶ್ ಕ್ಯಾಡಬಾಮ ಅದನಲ್ಲವ, ಕ್ಯಾಡಬಾಮ ಕಾಡಬಾಮ ಅವ್ನ ಕೈಯಾಗ ಒಂದು ನಾಯಿ ಇರ್ತೈತೆ ನೋಡಿ. ಏನು ಆ ನಾಯಿ ಆಗಿ ಹುಟ್ಟಿದ್ರು ಎಷ್ಟೋ ಚೆನ್ನಾಗಿರ್ತೈತಿ ಬಿಡು. ಕಾರ್ನ್ಯಾಗ ಅಡ್ಡಾಡಿಸಿ CM ಮಕ್ಕಳು ರೂಮ್ನ್ಯಾಗ ಮಕ್ಕೊಂತಂತದ 100 ಕೋಟಿ ರೂಪಾಯಿ ಕಿಮ್ಮತ್ತೈತಂತದ ಗೊತ್ತನ? ಅದಕ್ಕೇನು ಕೊಳ್ಳಾಗ ಹಾರ ಹಾಕಿ ಅದಕ್ಕೆ ಆ ನಮನಿ ಚಂದಾಚಾರ ಮಾಡಿ ಅಯ್ಯೋ ದೇವ್ರೇ ಕತಿಯೇ. ಅದನ್ನೇನು ಅದಕ್ಕೆ ದಿನಕ್ಕೆ 2-2 kg ಚಿಕನ್ನು ಮೇನ ಮಟ್ಟ ತಿನ್ನಿಸ್ತಾರಂತ. ಆಮೇಲೆ ಅದು ಜಳಕ ಮಾಡೋ ಸೋಪ್ ಏನು ಅದ್ರದ್ದು ದಿನಕ್ಕೆ ನಾಯಿಗೇನ 20,000 ರೂಪಾಯಿ ಖರ್ಚು ಮಾಡ್ತಾನಂತಲ್ಲವ. ಅದೇಂತ ರೊಕ್ಕ ಅವ್ನ ಕಡೆ ತುಂಬ ತುಳ್ಕ್ಯಾಡಕತ್ತಿದ್ದಾವ ದೇವ್ರಿಗೆ ಗೊತ್ತಾಗ. ಅಲ್ಲ ಅದು ಸೋಪು ಆಮೇಲೆ ಕ್ರೀಮು ಶ್ಯಾಂಪು ಅದನ್ನ ನಾಯಿ ಕರ್ಕೊಂಡೋಗಿ ತೊಳಸೋದು ಬಳಸೋದು ಅಷ್ಟು ರೊಕ್ಕ ಹೋಗತ್ತಂತಲ್ಲ. ನೋಡ್ದೇನ ನಾಯಿಯಾಗಿ ಹುಟ್ಟಿದ್ರು ಚೆನ್ನಾಗಿರ್ತೈತಪ್ಪ ಅವನ ಕೈಯಾಗ. ನಾನು ಆರಾಮ ಅವನ ಜೊತೆ ಕಾರ್ನಾಗ ಅಡ್ಡಾಡ್ಕೊಂತ ಕುಂದಿರ್ತಿದ್ದೆ. ಅದು ಇಲ್ಲ ಇದು ಇಲ್ಲ. ಈಗ ನಾನು ಹಣೆ ಬಾರಕ ಉಣ್ಣ ಹೊತ್ನ್ಯಾಗ ಉಂಡು ಮಕ್ಕಳು ಹೊತ್ನ್ಯಾಗ ನಿನ್ಗೆ ಎಂತದಲ್ಲೇ ಚಾ ನಿನ್ಗ ಏನಾರ ಹೇಳಿದ್ರೆ ಹಿಂಗೆ ಬಾಯ್ ಮಾಡ್ತೀವತ್ತಾಗ. ಚಾಗಿ ಮಾಡಾಕೋಬಿಡ ಹೊತ್ತಾಗೈತಿ. ಚಾ ಕುಡಿದು ಅಷ್ಟು ಒಳ್ಳೇದು ಅಲ್ಲದೇನು ಬಿಡು. ಈಗ ಅದನ್ನ ನನಗೆ ಊಟಕ್ಕೆ ಮಾಡಿ ನಡಿ. ಊಟಕ್ಕೆ ತಾಟ ಹಚ್ಚಿ ನಡಿ. ಉಂಡು ಮಕ್ಕೋಬೇಕು. ಬೆಳಗ್ಗೆ ದೌಡ್ ಹೋಗ್ಬೇಕು. ಯಾರು ನೀವು ಬರಾತಿರೇ? ಇಲ್ಲ ನಂದೇನು ಕೆಲಸ ಐತಿ ಅಲ್ಲಿ. ಹೊಂಟಿರೋದು ಯಾರು ಗೊತ್ತಾನ? ಇವರು ಗಿರ್ಜಕ್ಕಾರು ಮತ್ತು ಪಾರಕ್ಕಾರು, ನಮ್ಮ ತಂಗಿ, ನಮ್ಮ ಮಾವ, ನೀನು, ನಮ್ಮ ಕಡೆಯಿಂದ 5 ಮಂದಿ, ಮತ್ತೆ ಈಕಿ ಜ್ಯೋತಿ ಒಬ್ಬಿಕೆ ಅಷ್ಟೇ. ಪವಿತ್ರ ರೊಟ್ಟಿಲ್ ಅದಾಳಲ್ಲ ಮತ್ತೆ. ಹಂಗಾಗಿ ಆಕಿನೂ ಬರೋದಲ್ಲ, ಆಕಿ ಗಣ್ಣು ಬರೋದಿಲ್ಲ. ಆ ಕಡೆಯಿಂದ ಒಂದು 5-6 ಮಂದಿ, ಆ ಕಡೆಯಿಂದ ಏಸ್ ಬರ್ತಾವೆ ಯಾರಿಗೆ ಗೊತ್ತು. ಹೋಗಿ ಬಿಡತ್ತಾಗ. ಆಮೇಲೆ ಇನ್ನೊಂದು ಮಾತು, ನಿಮ್ಮ ಶಿವಲಿಂಗನ ಏನು ತಗೊಳಲ್ಲ ಆಕಿ ಗೌರಿ. ಆ ಗೌರಿಗೆ ಯಾವ ರೇಟಿನ ಸೀರೆ ಕೊಡಿಸ್ತಾರ ಅದ ರೇಟಿನ ಸೀರೆನ ತೊಗೊಳಕ್ ಮತ್ತೆ ನಾ ಚಲೋ ಮತ್ತೆ ಈಗ ಹೇಳೇನಿ. ಅದ್ ನಮ್ಗೆ ಗೊತ್ತಿಲ್ಲ. ಎಸ್ ಮಂದಿ ಬರ್ಕೊಲ್ಲಿ ಕ್ರೂಸರ್ ಮಾಡ್ಯಾರಂತೆ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ರೆ ಆ ಕ್ರೂಸರ್ ತಗೊಂಬಂದು ಹತ್ತಿಸ್ಕೊಂಡು ಇವ್ರನ್ನ ಕರ್ಕೊಂಡು ನಿಮ್ಮನ್ನೆಲ್ಲರನ್ನು ಹತ್ತಿಸ್ಕೊಂಡು ಹೋಗೋರು ಅವ್ರು ಅಲ್ಲಿ ಮುಂದೆ. ಏನು ಆಮೇಲೆ ನನಗೆ ಹೇಳ್ತೇನೆ ಕೇಳ ಸರೋಜ, ತುಟ್ಟಿದ್ ಹುಯಿ ಅಂತೇಳಿ ರೇಟಿನ ಸೀರೆ ತಗೋಬೇಡ. ಅಯ್ಯ ಮತ್ತೇನೊಂದು 500-600 ರೂಪಾಯಿದಾಗ ಹುಡುಕ್ಲೆ. ಅಯ್ಯ ಕತಿ ನಿಮ್ದೊಂದು ಏನು ಈಗ ಕೊಡಿಸ್ತಾರೆ ಮುಗೀತು. ಮತ್ತೆ ಯಾವಾಗ ಕೊಡಿಸ್ತಾರ ಅವರು? ಏನಾದ್ ಬಿಡ್ರಿ. ಒಂದೊಂದೂರಿ 2,000 ರೂಪಾಯಿ ಮ್ಯಾಲಾರ ಬೇಡನ್ರಿ. ಒಂದು 2,000 ರೂಪಾಯಿ ಇರಬಾರ್ದನ್ರಿ. ದಾವಣಗೆರೆ ಚನ್ನಬಸಪ್ಪನ ಅಂಗಡಿಯಾಗೇನ ಹರಿ ಭಾಳ ಚಂದ ಅಂತಲ್ಲ. ನನ್ನ ಹಣೆ ಬರಕ್ಕೆ ಅಲ್ಲಿ ಯಾವಾಗ ನೀವು ಕರ್ಕೊಂಡು ಹೋಗ್ಬೇಕು. ನಮ್ಗೆ ಇದ ಜೈನಮ್ಮು ಇದ ಪ್ರೀತಿ ಸಿಲ್ಕ್ಸ ಗತಿ ಏನ ಅಪರೂಪಕ್ಕೆ ಏನ ದೇವ್ರ ಇಚ್ಛೆ ಅಲ್ಲಿ ಹೊಂಟೇವಿ. 1-2 ಚಂದ ಅನ್ಸ್ಕೊಂಡ್ರೆ ತೊಗೊಳಕ್ಕೆ ನನಗೆ ಯಾವುದಕ್ಕೂ ಯಾಪೆ ನಂಗೊಂದು 10,000 ರೂಪಾಯಿ ಕೊಟ್ಟೆ ಬಿಡ್ಲಾ. 10,000 ರೂಪಾಯಿವಾ? ಏನು ಐತಿಲ್ ಬೇಲ್ ಯಾಕಪ್ಪಾಕಿ ಅದಕ್ಕೆ? 10,000 ರೂಪಾಯಿನೂ ನನಗೆ ಅಲ್ಲ. ಈಗ ಆಕಿಗೆ ಮತ್ತೆ ಸಾದ್ರ ಮಾವನ್ ಸೀರೆ ತರ್ಬೇಕ ಬೇಡ ಆಕಿಗೆ ಜೊತೆಗೆ. ಮತ್ತು ಜ್ಯೋತಿಗೆ ಸಾದ್ರ ಮಾವನ್ ಸೀರೆ ತೊಗೊಂಬರ್ಬೇಕಂದ್ರೆ ಒಂದು 1,500 ರೂಪಾಯಿ ಇಲ್ದ ತಂದ್ರೆ ಅದು ಹೆಂಗೆ ಅನಿಸ್ತತಿ? ಅದಕ್ಕೆ ಒಂದು 1,500 ರೂಪಾಯಿ ಮಟ್ಟ ಆಕಿಗೆ ಒಂದು ಸೀರೆ ತೊಗೋಬೇಕು. ಆಮೇಲೆ ನಾ ಹೋಗೋದ ಅಪರೂಪ. ಅವರು ಇವ್ರ ತಂಗಿ ಶಾಂತ ಎಂಥದ್ದು ಕೊಡಿಸ್ತಾಳೆ ಕೊಡಿಸ್ಕೊಳ್ಳಾಕ. ಉಳ್ದಿದ್ದು ನನ್ನ ರೊಕ್ಕದಾಗೆ ನನಗೆ ಯಾವ್ದು ಇಷ್ಟನ ಒಂದು 2-3 ಸೀರೆ ತೊಗೊತೀನಿ. ಅದಕ್ಕೆ ಅದು ಅಲ್ಲದೆ ನಿಮ್ಮ ತಮ್ಮ ನೀನು ತೊಟ್ಟಿಲಾಗ್ಯಾಳ ನೆನಪಿರಲಿ. ಆಕಿಗೂ ಒಂದು ಸೀರೆ ಆಗ್ಬೇಕು. ಸಾಲದಕ್ಕೆ ನನ್ನ ಮಗಳದು ದೊಡ್ಡ ಕುಪ್ಸಕ್ಕೆ ಮತ್ತೆ ಸೀರೆ ತರ್ಬೇಕು. ಅದನ್ನ ಬೇಕಾದ್ರೆ ಇವನ್ನ ತರ್ಕೋರ್ಲಾಕ ಇಲ್ಲೇ ಎಲ್ಲಾರ ನನಗದು ಬೇಡ. ಒಟ್ಟು ಈಗ ನಿಮ್ಮ ತಮ್ಮ ನಿಂತಿ ಹೊಟ್ಟಿಲಾಗ್ಯಾಳ. ಈಗ ಹೋಗೋ ಕೈಲಿ ಅಲ್ಲೇನ ರೇಟ್ ಕಡಿಮೆ ಸೀರೆ ಭಾರಿ ಚಂದ ಇರ್ತಾವಂತೆ. ಒಂದು ಬಿಟ್ಟು 16,000 ಸೀರೆ ಯಾವ್ದಾರ ಒಂದು ಕಮ್ಮನ್ ತರ್ತಾನೆ. ಯಾವುದಕ್ಕೆ 10,000 ಕೊಟ್ಟಿರಿ. ಆಕಿಗೆ ಒಂದು 1,500 ರೂಪಾಯಿ, ಈಕಿಗೆ ಒಂದು 1,000 ರೂಪಾಯಿ ಸಾಕು. ನಿಮ್ಮ ಯಾರಿಗೆ ಜ್ಯೋತಿಗೆ 1,500 ರೂಪಾಯ್ದು, ನಿಮ್ಮ ತಮ್ಮ ನಿಂತಿಗೆ 1,000 ರೂಪಾಯಿ ಸೀರೆ. ಅಲ್ಲಿ 2,500 ಅವ್ರಿಗೆ ಹೋಗತಿ. ಉಳ್ಕಿದ ರೊಕ್ಕ ನನಗೆ ಬೇಕು. ನಾನು ಅರ್ಬಿ ಗಿರ್ಬಿ ತೊಗೋಬೇಕು. ಅತ್ತಿಯಾರ ನಾನು ಬರ್ತೀನಿ. ನಾನೊಂದು ಡ್ರೆಸ್ ತೊಗೋಬೇಕಿತ್ತು. ನೀನು ಬರ್ತೀಯಾ? ಅಲ್ಲ ಕ್ರೂಸರ್ದಾಗ ಎಷ್ಟು ಮಂದಿ ಹಿಡಿತದ? ನನಗೆ ಗೊತ್ತಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಒಂದ್ಸಲ ಟ್ರಿಪ್ ಹೋದಾಗ ಕ್ರೂಸರ್ದಾಗ ಒಂದು 12-13 ಮಂದಿ ಹಿಡಿತೈತಿ. 12-13 ಮಂದಿ ಅಂದರೆ ನಾವ ಇಲ್ಲೇ ಅವರಿಬ್ಬರು ಹಾಕಬೇಕು. 3 4 ನಾವ 6 ಮಂದಿ ಆದ್ವೇನ? ಇನ್ನು ಅವ್ರು ಎಷ್ಟು ಮಂದಿ ಬರ್ತಾರ ಏನ ನೋಡಂತ ತಡಿಯವ. ಅಲ್ಲಿ ಅವ್ರು ಎಷ್ಟು ಮಂದಿ ಬರ್ತಾರಂತ ಗೊತ್ತಿಲ್ಲ. ನಾವ ಅಷ್ಟು ಮಂದಿ ತುಂಬ್ಕೊಂಡು ಹೋದ್ರೆ ಇಲ್ಲ ಅವ್ರೇನು ಭಾಳ ಮಂದಿ ಬರೋದಿಲ್ಲಂತೆ. ಗಂಡ ಹೆಂಡತಿ ಮಗ ಅಷ್ಟೇ ಬರ್ತಾರಂತೆ, ಯಾರು ಬರಲ್ಲಂತೆ. ಆ ಕಡೆ ಹುಡುಗಿ ಇನ್ನೊಬೇಕಿದಾಳಲ್ಲ ತಮ್ಮಗ ಮತ್ತು ಫಿಕ್ಸ್ ಆಗೈತಲ್ಲ, ಆ ಹುಡುಗಿ ಅಷ್ಟೇ ಬರಾಕತ್ತಾಳಂತೆ. ಅವ್ರ ತಾಯಿ ಒಬ್ಬಿಕ್ಕಿ ಅಷ್ಟೇ, ಅವ್ರಿಬ್ರು. ಅಂದ್ರೆ ಆ ಕಡೆ ಒಂದು 5 ಮಂದಿ, ಈ ಕಡೆ 6-7 ಮಂದಿ. ನೀವು ಹಂಗಾರ ಸೈ ತಗೋರ 10,000 ರೂಪಾಯಿ ಕೊಡ್ತೀನಿ. ನಾನು ನನ್ನ ಪೇಮೆಂಟ್ನಾಗ ನನ್ನ ದುಡ್ಡು ಐತಿ. ನಮ್ಗೇನು ಕೊಡೋದು ಬೇಡ. ನಾನೊಂದು 2-3 ಜೊತೆ ಚಲೋ ಡ್ರೆಸ್ ತೊಗೋತೀನಿ ಚೆನ್ನಾಗಿ ಕಂಡ್ರೆ. ನೋಡು ನಂದು 8-9 ಸಾವಿರ ಮೊನ್ನೆ ಇಲ್ಲಿ ಮಣ್ಣಾಲಿ ಎಲ್ಲಿ ಕಾಯ್ಕೊಂಡು ಕುಂತಿತ್ತ ಏನಾತಾಗ. ಅದಿದ್ದಿತ್ತಂದ್ರೆ ಇವತ್ತು ನಾನು ಹಿಂಗೆ ಕೈ ಚಾಚ ಪರಿಸ್ಥಿತಿ ಹಾಕಿತ್ತಾನ. 8-9 ಸಾವಿರ ರೂಪಾಯಿ ಯವ್ವ. ಹೊಟ್ಟೆ ಬೆಂಕಿ ಬಿದ್ದಂಗೆ ನೆನಪಾದ್ರೆ ಕೂಳೋಗೋದಿಲ್ಲ, ಕಣ್ಣಿಗೆ ನಿದ್ದೆ ಬರೋದಿಲ್ಲವ ಯವ್ವ. 8-9 ಸಾವಿರ. ಶೋ ದೇವ್ರೆ ಹೋಗ್ಲಿ ಬಿಡು.
ಅದು ಏನು ಸಿಟ್ಟಿತ್ತು ಏನೋ ಯಾರು ಋಣ ತಿಂದಿದ್ನೋ ಏನೋ ನಾನು ಹೋಲ್ಬಿಡ ಬರ್ರಿ ಊಟ ಮಾಡ್ಬಾರ್ರಿ ನಾನು ಮಕ್ಕೊಂಡು ಬೆಳಗ್ಗೆ ದೌಡಿ ಹೇಳ್ಬೇಕು